ನಮಸ್ಕಾರ, ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಮಾತ್ರೆ ಬಗ್ಗೆ ತುಂಬಾ ಗೊಂದಲಗಳಿದೆ. ಆ ಗೊಂದಲಗಳು ಯಾವ್ಯಾವ ಅಂತ ತಿಳಿತಾ ಹೋಗೋಣ. ಅದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿ ಕೊಡ್ತೀನಿ. ನನ್ನಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಬಂದಾಗ ತುಂಬಾ ಗೊಂದಲದಲ್ಲಿ ಕೇಳ್ತಾರೆ, ಡಯಾಬಿಟಿಸ್ ಮಾತ್ರೆಗಳ್ನ ನಾವು ಮುಂಚೆ ತೊಗೊಬೇಕೋ, ತಿನ್ನಕ್ಕೆ ಮುಂಚೆ ತೊಗೊಬೇಕೋ, ತಿಂಡಿ ಆದಮೇಲೆ ತೊಗೊಬೇಕು ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಪೇಷಂಟ್ಸ್ ಕೇಳೋದಿಷ್ಟೇ, ಡಯಾಬಿಟಿಸ್ ಮೆಡಿಸಿನ್ಸು ನಿಮ್ಮ ಡಾಕ್ಟ್ರ್ ಯಾವ ಥರ ಹೇಳಿದಾರೆ ಆ ಥರ ತೊಗೊಬೇಕು. ಅಂದರೆ ಕೆಲವೊಂದು ಮಾತ್ರೆಗಳು ತಿಂಡಿಗಿಂತ ಮುಂಚೆ ತೊಗೊಳಂಗಿರುತ್ತೆ, ಕೆಲವೊಂದು ಮಾತ್ರೆಗಳು ತಿಂಡಿ ಆದಮೇಲೆ ತೊಗೊಳಂಗಿರುತ್ತೆ. ಯಾಕೆ ತಿಂಡಿಗಿಂತ ಮುಂಚೆ ತೊಗೊಬೇಕು ಅಂದರೆ, ಕೆಲವೊಂದು ಮಾತ್ರೆಗಳು ಖಾಲಿ ಹೊಟ್ಟೆಲಿ ತೊಗೊಂಡಾಗ ಅದು ಅಬ್ಸರ್ವ್ ಆಗಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಕೆಲವೊಂದು ಮಾತ್ರೆನ ಮುಂಚೆ ತೊಗೊಳ್ಳೋದ್ರಿಂದನೇ ತುಂಬಾ ಕಂಟ್ರೋಲ್ ಆಗುತ್ತೆ. ಪ್ಲಸ್ ನಿಮ್ಮ ಕಂಟ್ರೋಲ್ಗೆ ಅದೇ ಟ್ಯಾಬ್ಲೆಟ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ನೀವು ಎಷ್ಟೊಂದು ಮಾತ್ರೆಗಳು ಏನಾಗುತ್ತೆ ಮುಂಚೆ ತೊಗೊಳ್ಳಿ ಅಂತ ಹೇಳಿರ್ತೀವಿ, ಅದನ್ನು ಮಿಸ್ ಮಾಡಿ ಆಮೇಲೆ ತೊಗೊತೀರ. ತೊಗೊಳ್ಳೋದ್ರಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಒಂದು 50-60% ಮಾತ್ರ ಕೆಲಸ ಮಾಡುತ್ತೆ. ಇನ್ನು 30-40% ಮಾತ್ರೆ ಕೆಲಸ ಕಮ್ಮಿ ಆಗುತ್ತೆ. ಆಗ ಡಯಾಬಿಟಿಸ್ ಮೆಡಿಸಿನ್ಸ್ ಮಾತ್ರೆಗಳು ಡೋಸ್ ಜಾಸ್ತಿ ಆಗುತ್ತೆ. ಸೊ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಡಾಕ್ಟ್ರನ್ನ ನೀವು ಕೇಳ್ಕೊಳ್ಳಿ, ಯಾವ ಮಾತ್ರೆ ತೊಗೊಂಡ್ರೆ ಎಷ್ಟು ಬೇಗ ಮುಂಚೆ ತೊಗೊಂಡ್ರೆ ಒಳ್ಳೆಯದು ಅಂತ ತಿಳ್ಕೊಂಡು ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಇನ್ನು ಕೆಲವ್ರು ಹೇಳ್ತಾರೆ, ಡಾಕ್ಟ್ರೇ ಮಾತ್ರೆ ಬೇಡ, ಮಾತ್ರೆದಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಮಾತ್ರೆ ಇಲ್ದಂಗೆ ನಾವು ಏನಾರು ಮಾಡಿ ಕಂಟ್ರೋಲ್ ಮಾಡ್ಬೋದಾ? ಇನ್ಫ್ಯಾಕ್ಟ್ ಆ ಥರ ಮಾಡೋಂಗಿದ್ರೆ ಡಾಕ್ಟ್ರ್ ಡೆಫಿನೆಟಾಗಿ ನಿಮ್ಗೆ ಹೇಳಿರ್ತಾರೆ, ಮಾತ್ರೆ ಇಲ್ದಂಗೆ ಕಂಟ್ರೋಲ್ ಮಾಡ್ಬೋದು, ವಾಕ್ ಮಾಡೋಣ, ವ್ಯಾಯಾಮ ಮಾಡೋಣ ಅಂತೆಲ್ಲ ಹೇಳಿರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವರಲ್ಲಿ ಏನಾಗುತ್ತೆ ಅಂದರೆ ಮಾತ್ರೆಂಗೆ ಇಲ್ದಂಗೆ ಕಂಟ್ರೋಲ್ ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ಅಂಥವರಲ್ಲಿ ನಾವು ಏನೇ ಮಾತ್ರೆ ಕೊಟ್ಟರು ದಯವಿಟ್ಟು ಮಿಸ್ ಮಾಡ್ದಂಗೆ ತೊಗೊಳ್ಳಿ. ಮಾತ್ರೆದಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಅಮೌಂಟ್ ಆಫ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಅದು ಡಾಕ್ಟ್ರಿಗೆ ಗೊತ್ತಿರುತ್ತೆ. ಸೊ ಪದೇ ನಿಮ್ಮ ಡಾಕ್ಟ್ರ್ ನಿಮ್ಗೆ ಏನು ಮಾತ್ರೆ ಕೊಟ್ಟಿರ್ತಾರೋ, ಎಷ್ಟು ದಿವಸ ಆದಮೇಲೆ ಬರೋಕ್ಕೆ ಹೇಳಿರ್ತಾರೋ ಅಷ್ಟು ದಿವಸ ಆದಮೇಲೆ ದಯವಿಟ್ಟು ಹೋಗಿ ಮಾತ್ರೆಲಾಗಂಥದ್ದು ಪ್ರಾಬ್ಲಮ್ಸ್ನ ನೀವು ಡಾಕ್ಟ್ರ್ ಹತ್ರ ಮಾತಾಡೋದ್ರಿಂದ ಡಾಕ್ಟ್ರಿಗೆ ಗೊತ್ತಾಗುತ್ತೆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಆಗಿದೆಯೋ ಆಗಿಲ್ವೋ ಅಂತ. ಅಕಸ್ಮಾತ್ ಏನಾರು ಆಗಿದ್ದರೆ ಅವರೇ ಮಾತ್ರೆ ಚೇಂಜ್ ಮಾಡ್ತಾರೆ. ಇಲ್ಲ ಅಂದರೆ ದಯವಿಟ್ಟು ಮಾತ್ರೆ ಇವೆಲ್ಲ ಟೈಮ್ ಟೆಸ್ಟೆಡ್ ಅಂತ ಹೇಳ್ತೀವಿ. ಅಂದರೆ ಸುಮಾರು ಪರಿಶೋಧನೆಗಳು ಮಾಡಿಬಿಟ್ಟು ಈ ಮಾತ್ರೆಗಳನ್ನ ರಿಲೀಸ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾರಿಗೂ ಅಂಥ ತೊಂದರೆ ಬರೋಂಥ ಮಾತ್ರೆಗಳು ಡಾಕ್ಟ್ರುಗಳು ಯಾವತ್ತೂ ಸ್ಟಾರ್ಟ್ ಮಾಡಲ್ಲ. ಈ ಮಾತ್ರೆಗಳು ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಏಕೆಂದರೆ ನೀವು ತಗೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಡಯಾಬಿಟಿಸಿಂದ ಬರೋಂಥ ಪ್ರಾಬ್ಲಮ್ಗಳು ಕಮ್ಮಿ ಆಗುತ್ತೆ. ನಿಮ್ಮ ಮಾತ್ರೆಯಿಂದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೀವು ಡಯಾಬಿಟಿಸಿಂದನೇ ಪ್ರಾಬ್ಲಮ್ ಬರ್ಸ್ಕೊಂಡ್ಬಿಟ್ರೆ ಅದು ತುಂಬಾ ತಪ್ಪಾಗುತ್ತೆ. ಸೊ ಹಾಗಾಗಿ ಮಾತ್ರೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಡಾಕ್ಟ್ರು ಹೇಳಿದ್ರೆ ಮಿಸ್ ಮಾಡ್ದಂಗೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು ಮಾತ್ರೆದಲ್ಲಿ ಏನು ಥರನೂ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಇನ್ನೊಂದು ಜನರಿಗೆ ಕೇಳ್ತಾರೆ, ಡಾಕ್ಟ್ರ್ ಮಾತ್ರೆ ತೊಗೊಂಡ್ಬಿಟ್ರೆ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾರಲ್ಲ, ಅದು ಸರಿನಾ? ಡಯಾಬಿಟಿಸ್ ಮಾತ್ರೆಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗುತ್ತಾ? ವೆಲ್, ನಾನು ಹೇಳೋದಿಷ್ಟೇ, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಆಗದೇ ಇದ್ದರೆ ಅದರಿಂದ ಆಗೋಂಥ ಪ್ರಾಬ್ಲಮ್ಸೇ ಜಾಸ್ತಿ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇದ್ದಾಗ ಇನ್ನೂ ಹಲವಾರು ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಈ ಮಾತ್ರೆದಿಂದ ನಿಮಗೆ ಕಿಡ್ನಿ ಫೇಲ್ಯೂರ್ ಅಂತ ಆಗೋಕ್ಕೆ ಚಾನ್ಸಸ್ ಇಲ್ಲ. ಸೊ ಹಾಗಾಗಿ ಏನು ಮಾತ್ರೆ ಕೊಟ್ಟಿದ್ದಾರೋ ತೊಗೊಳ್ಳಿ. ಬಟ್ ಕೆಲವರಲ್ಲಿ ಅಂದರೆ ಡಯಾಬಿಟಿಸಿಂದ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದ್ದಾಗ ಕೆಲವು ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕು. ಅದು ನಿಮ್ಮ ಡಾಕ್ಟರ್ ಹತ್ರನೇ ಕೇಳಿಕೊಂಡ್ರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಸೊ ಶುಗರ್ ಮೆಡಿಸಿನ್ಸಿಂದ ಡಯಾಬಿಟಿಸ್ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದು ತಪ್ಪು ಮಾಹಿತಿ. ದಯವಿಟ್ಟು ಅದನ್ನು ತಿಳ್ಕೊಳಕ್ಕೆ ಹೋಗಬಾರ್ದು. ಅದನ್ನು ತಪ್ಪು ಮಾಹಿತಿನ ತೆಗೆದುಹಾಕ್ಬಿಡಿ ಮನಸ್ಸಿಂದ. ಸೊ ಹಾಗಾಗಿ ಎಲ್ಲ ಡಯಾಬಿಟಿಕ್ ಮೆಡಿಕೇಷನ್ಸಲ್ಲೂ ಏನು ಪ್ರಾಬ್ಲಮ್ ಬರಲ್ಲ, ಅದನ್ನು ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಾವು ಎಷ್ಟೋ ಜನ ಡಯಾಬಿಟಿಕ್ ಪೇಷಂಟ್ಸ್ ಹೇಳ್ತೀವಿ, ಮಾತ್ರೆ ಬೇಗ ಶುರು ಮಾಡಿ. ಅಂದರೆ ಡಾಕ್ಟ್ರು ಯಾವಾಗ ಹೇಳ್ತಾರೋ ಅಥವಾ ಯಾವಾಗ ನಿಮ್ಮ ಶುಗರ್ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೋ ಆವಾಗ ಡಾಕ್ಟ್ರು ನಿಮಗೆ ಗೈಡ್ ಮಾಡ್ತಾರೆ ಮಾತ್ರೆ ಶುರು ಮಾಡಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡ್ತಾರೆ ಪೇಷಂಟ್ಸ್ಗಳು, ಮಾತ್ರೆನೇ ಶುರು ಮಾಡಲ್ಲ, ಸುಮ್ಮನೆ ಅವರೇ ಟ್ರೈ ಮಾಡ್ತಾರೆ, ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಅವೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಮಾಡೋದ್ರಿಂದ ಏನಾಗುತ್ತೆ, ಎಷ್ಟೊಂದು ದಿನಗಳು ಕಳ್ಕೊಂಡ್ಬಿಡ್ತಾರೆ. ಎಷ್ಟೊಂದು ದಿನಗಳಿಗೆ ಶುಗರ್ ಕಂಟ್ರೋಲ್ ಇಲ್ದಂಗೆ ಕಾಂಪ್ಲಿಕೇಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಸೊ ಹಾಗಾಗಿ ದಯವಿಟ್ಟು ಆ ಥರನೂ ಮಾಡಬೇಡಿ. ಯಾವಾಗ ಡಾಕ್ಟ್ರು ನಿಮಗೆ ಮಾತ್ರೆ ಕೊಡ್ತಾರೋ ಮಾತ್ರೆ ಶುರು ಮಾಡಿ. ಬೇಗ ಶುರು ಮಾಡೋದ್ರಿಂದ ಬೇಗ ಶುಗರ್ ಕಂಟ್ರೋಲ್ ಆಗುತ್ತೆ. ಶುಗರ್ ಬೇಗ ಕಂಟ್ರೋಲ್ ಆದರೆ ಮಾತ್ರೆನ ಬೇಗ ನಿಲ್ಲಿಸ್ಬೋದು, ಮಾತ್ರೆನ ಬೇಗ ಕಮ್ಮಿ ಮಾಡಿ, ಮಾತ್ರೆ ಡೋಸ್ ಕಮ್ಮಿ ಮಾಡಿ ಸ್ಟಾಪು ಮಾಡ್ಬೋದು. ಸೊ ಹಾಗಾಗಿ ಕೊಟ್ಟಿರೋ ಮಾತ್ರೆನ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗಬಾರ್ದು. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೆ ನನಗೆ ಆಯುರ್ವೇದಿಕ್ಕೆ ಬೆಸ್ಟು, ಆಯುರ್ವೇದಿಕ್ಕಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಆಯುರ್ವೇದಿಕ್ ತೊಗೊತೀನಿ ಅಂತ. ಬಟ್ ನಾವು ಹೇಳೋದಿಷ್ಟೇ, ನೀವು ಆಯುರ್ವೇದನೇ ತಗೊಳ್ಳಿ, ಇಲ್ಲ ಹೋಮಿಯೋಪತಿ ತಗೊಳ್ಳಿ, ಇಲ್ಲ ಇಂಗ್ಲೀಷ್ ಮೆಡಿಸಿನ್ಸೇ ತಗೊಳ್ಳಿ, ಶುಗರ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಯಾವುದ್ರಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ ಬರುತ್ತೋ ಅದನ್ನು ನೀವು ಕರೆಕ್ಟಾಗಿ ಮಾಡಬೇಕು. ಎಷ್ಟೊಂದು ಜನ ಹೇಳ್ತಾರೆ ಆಯುರ್ವೇದ ತೊಗೊಂಡ್ಮೇಲೂ ಕೂಡ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ, ಅದು ತಪ್ಪಾಗಬಹುದು. ಸೊ ಹಾಗಾಗಿ ಐದರ್ ಆಯುರ್ವೇದ ತೊಗೊಳ್ಳಿ ಇಲ್ಲ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ಳಿ, ಯಾವ್ದಾರ ಒಂದು ತೊಗೊಂಡು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. ಕಂಟ್ರೋಲ್ ಆಗದೇ ಇದ್ದ ಪಕ್ಷದಲ್ಲಿ ಆವಾಗ ನೀವು ಸ್ವಿಚ್ ಓವರ್ ಮಾಡ್ಕೊಳ್ಳೋದು ಅಥವಾ ಬೇರೊಂದು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ.
ಬಟ್ ಬರೀ ಒಂದೇ ಎರಡೆರಡು ಮೂರು ತೊಗೊಳೋದಕ್ಕೆ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಇನ್ನೊಂದು ಕಾಮನ್ ಆಗಿ ಮಾಡ್ತಾರೆ, ಈ ಹಬ್ಬದಲ್ಲಿ ಹರಿದಿನದಲ್ಲಿ ಏನು ಮಾಡ್ತಾರೆ, ಎಕ್ಸ್ಟ್ರಾ ತಿನ್ಬಿಡ್ತಾರೆ. ಗಿಲ್ಟಿ ಫೀಲಿಂಗ್, ಏನೋ ತಿನ್ಬಿಟ್ನಲ್ಲಪ್ಪ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಎಕ್ಸ್ಟ್ರಾ ಮಾತ್ರೆ, ಒಂದು ಅರ್ಧನೋ ಒಂದು ಎಕ್ಸ್ಟ್ರಾ ಮಾತ್ರೆನೋ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ. ಅದು ಮಾಡಬಹುದಾ ಡಾಕ್ಟ್ರೇ? ವೆಲ್, ನಾನು ಹೇಳೋದು ಇಷ್ಟೇ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಹೌದು, ನೀವು ಹಬ್ಬದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಿಂದಿರ್ತೀರ, ಅದನ್ನು ನೀವೇನು ರೆಕಮೆಂಡ್ ಮಾಡ್ತೀನಿ ಅಂದರೆ, ನೀವು ವಾಕ್ ಮಾಡಿ ಕರಗಿಸಿ. ಅಂದರೆ ನಿಮ್ಮ ಬಾಡಿಗೆ ನೀವೇ ಪನಿಷ್ ಮಾಡಿಸಿ. ಪನಿಷ್ ಅಂದರೆ ವಾಕ್ ಅಂದರೆ ಏನಾಗುತ್ತೆ, ನೀವು ಚೆನ್ನಾಗಿ ವಾಕ್ ಮಾಡಿದಾಗ ನಿಮ್ಮ ಎಕ್ಸ್ಟ್ರಾ ಶುಗರ್ ಏನೇ ಜಾಸ್ತಿ ಆಗಿದ್ರೂ ಕರಗುತ್ತೆ. ಅದು ಇಂಪಾರ್ಟೆಂಟ್. ಮಾತ್ರೆದಲ್ಲಿ ಕರಗಿಸೋದಲ್ಲ, ವಾಕಿಂಗಲ್ಲಿ ಕರಗಿಸೋದು. ಇಲ್ಲ ನೀನು ಸ್ವೀಟ್ ತಿಂತೀನಿ ಅಂತ ಗೊತ್ತಾದಾಗ ನೀವೇನು ಮಾಡಬೇಕು, ಊಟದಲ್ಲಿ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಬೇಕು. ಊಟದಲ್ಲಿ ಪ್ರಮಾಣ ಕಮ್ಮಿ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಸ್ವೀಟ್ ತಿಂದರೂ ಕೂಡ ನಿಮ್ಗೆ ಅದರಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮ್ಗೆ ಯಾವ ಥರದ ಪ್ರಾಬ್ಲಮ್ಸು ಬರೋದಿಲ್ಲ. ಅದನ್ನು ಕೂಡ ಮಾರಕ್ಕೆ ಹೋಗಬಾರ್ದು. ಪ್ಲಸ್ ಮೆಡಿಸಿನ್ಸ್ ಗ್ಯಾಪ್ ಅಂತ ಹೇಳ್ತೀವಿ. ಅಂದರೆ ಏನಾಗುತ್ತೆ, ಒಂದು ಮೆಡಿಸಿನ್ಸ್ಗೂ ಇನ್ನೊಂದು ಮೆಡಿಸಿನ್ಸ್ಗೂ ಜಾಸ್ತಿ ಟೈಮ್ ಕೊಡಬೇಕಾ, ಗ್ಯಾಪ್ ಕೊಡಬೇಕಾ, ಅಥವಾ ಇಮಿಡಿಯೇಟಾಗಿ ತೊಗೊಬೋದಾ? ಅದಕ್ಕೆ ಥರ ಏನಾರ ನಮ್ಮ ಮೆಡಿಸಿನ್ಸಲ್ಲಿ ಗ್ಯಾಪ್ ಕೊಡೋಂಗಿದ್ರೆ ನಾವು ಡಾಕ್ಟ್ರುಗಳು ಕರೆಕ್ಟಾಗಿ ಪೇಷಂಟ್ಸ್ಗೆ ಗೈಡೆನ್ಸ್ ಕೊಟ್ಟಿರ್ತೀವಿ. ಈ ಮಾತ್ರೆ ತೊಗೊಂಡು 10 ನಿಮಿಷ ಆದಮೇಲೆ ಇನ್ನೊಂದು ಮಾತ್ರೆ ತೊಗೊಳ್ಳಿ ಅಂತ. ಬಟ್ ಅಕಸ್ಮಾತ್ ಡಾಕ್ಟ್ರು ನಿಮ್ಗೆ ಏನೂ ಅದ್ರ ಬಗ್ಗೆ ಹೇಳದೇ ಇದ್ದರೆ, ಒಂದು ಮೆಡಿಸಿನ್ಗೆ ಇನ್ನೊಂದು ಮೆಡಿಸಿನ್ಸ್ಗೂ ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ. ಒಟ್ಟೊಟ್ಟಿಗೆ ತೊಗೊಂಡ್ರೂ ಕೂಡ ಏನೂ ತೊಂದರೆ ಬರದೇ ಇರೋಂಥ ಮಾತ್ರೆಗಳೇ ಕೊಟ್ಟಿರ್ತಾರೆ. ಅದನ್ನು ಮಾತ್ರ ಆದಷ್ಟು ಮಾಡೋಕ್ಕೆ ಹೋಗಬೇಡಿ. ಗ್ಯಾಪ್ ಅಂದರೆ ಏನು ಕೊಟ್ಟಿರ್ತಾರೋ ಅದನ್ನು ಫಾಲೋ ಮಾಡಿ. ಇನ್ನು ಕೆಲವ್ರು ಕಾಮನಾಗಿ ಮಾಡ್ತಾರೆ, ಶುಗರ್ ಕಂಟ್ರೋಲ್ ಬಂದುಬಿಡ್ತಲ್ಲ, ಇವಾಗ ಚೆನ್ನಾಗಿದೆಯಲ್ಲಪ್ಪ, ನಾನು ಎಲ್ಲನೂ ಬಿಟ್ಬಿಡ್ಬೋದಾ, ಮೆಡಿಸಿನ್ಸ್ ಬಿಟ್ಬಿಡಲ್ಲ ಅಂತ ಅವರೇ ಸ್ಟಾಪೇ ಮಾಡಿಬಿಡ್ತಾರೆ. ಡಾಕ್ಟ್ರು ಕನ್ಸಲ್ಟು ಮಾಡಲ್ಲ, ಚೆಕ್ ಮಾಡಿರ್ತಾರೆ, ಶುಗರ್ ಚೆನ್ನಾಗಿ ನಾರ್ಮಲ್ ಬಂದಿರುತ್ತೆ. ತಟ್ಟಂತಷ್ಟು ಮೆಡಿಸಿನ್ಸ್ನ ಸ್ಟಾಪ್ ಮಾಡಿಬಿಟ್ಟು ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಶುಗರ್ ಏರುಪೇರು ಆಗುತ್ತೆ, ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಅದು ತುಂಬ ಡೇಂಜರಸ್ ಡಯಾಬಿಟಿಸ್ಗೆ ಅಂತ ನಾವು ಹೇಳ್ತೀವಿ. ಅಪ್ ಆ್ಯಂಡ್ ಡೌನ್ ಆಗೋದ್ರಿಂದ ನಿಮ್ಮ ಬಾಡೀಲಿ ಏನಾಗುತ್ತೆ ಅಂದರೆ, ನಾವು ಏನು ಹೇಳ್ತೀವಿ, ಕಾಲು ಉರಿ ಬರೋದು, ಕಣ್ಣು ಮಂಜಾಗೋದು, ಇವೆಲ್ಲ ತುಂಬಾ ಕಾಮನಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ಡಾಕ್ಟ್ರ್ ಹೇಳದೇ ಇದ್ದರೆ ನೀವು ಸ್ಟಾಪ್ ಮಾಡೋಕ್ಕೆ ಹೋಗಬಾರ್ದು. ಸೆಲ್ಫ್ ಮೆಡಿಕೇಷನ್ಸು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಬೇರೆ ಏನೇನೋ ಡಯಾಬಿಟಿಸ್ ಜೊತೆಗೆ ಏನಾಗುತ್ತೆ, ಮೈಕೆ ನೋವಿದೆ, ಜ್ವರ ಇದೆ, ಆ್ಯಂಟಿಬಯೋಟಿಕ್ ತೊಗೊಂಬಿಡೋದು ಅವೆಲ್ಲ ಮಾಡ್ತಾರೆ. ಅವನ್ನೆಲ್ಲ ದಯವಿಟ್ಟು ಡಯಾಬಿಟಿಸ್ ಮೆಡಿಸಿನ್ಸಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಡಯಾಬಿಟಿಸ್ ಮೆಡಿಸಿನ್ಸು ತುಂಬಾ ಇದಿರುತ್ತೆ, ಅದರಲ್ಲಿ ಸಹ ಇಂಟ್ರ್ಯಾಕ್ಷನ್ಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಡಾಕ್ಟ್ರಿಗೆ ಕರೆಕ್ಟಾಗಿ ಕೇಳಿಕೊಂಡು, ನನಗಿದೆ ಹಿಂಗೆ ಮಾತ್ರೆ ತೊಗೊಬೋದಾ ಬೇಡವಾ ಅಂತ ಕೇಳ್ಕೊಂಡು ಮಾಡೋದು ತುಂಬಾ ಇನ್ಸ್ಮರ್ಟ್. ಇನ್ನು ಕೆಲವ್ರು ಕೇಳ್ತಾರೆ, ಈ ಜನೌಷಧಿ ತೊಗೊಬೋದಾ, ಜನೌಷಧಿಲಿ ನನ್ನ ಕಂಟ್ರೋಲ್ ಆಗುತ್ತಾ ಅಂತ ಕೇಳ್ತಾರೆ. ನಾವು ಹೇಳೋದಿಷ್ಟೇ, ಇನ್ಫ್ಯಾಕ್ಟ್ ನಿಮ್ಮಲ್ಲಿ ಅಫೋರ್ಡಬಿಲಿಟಿ ಅಂದರೆ ನಿಮ್ಮಲ್ಲಿ ದುಡ್ಡು ಕೊಟ್ಟು ಮೆಡಿಸಿನ್ಸ್ ತೊಗೊಳ್ಳೋ ಅಭ್ಯಾಸ ಇದ್ದರೆ ದಯವಿಟ್ಟು ನಾರ್ಮಲ್ ಮೆಡಿಕಲ್ ಸ್ಟೋರ್ಸಲ್ಲೇ ತೊಗೊಳ್ಳಿ. ಜನೌಷಧಿ ಯಾರಿಗೆ ಮಾಡಿರೋದು ಅಂದರೆ, ಪಾಪ ಬಡವರಿಗೆ, ಅವ್ರಿಗೆ ಏನೂ ತೊಗೊಳಕ್ಕಾಗದೇ ಇರೋರು ಅಂಥವ್ರು ಹೋಗಿ ಮೆಡಿಸಿನ್ಸ್ ತೊಗೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ಅವ್ರಿಗೆ ಅಟ್ಲೀಸ್ಟ್ ಮೆಡಿಸಿನ್ಸ್ ಇಲ್ಲದ ಬದಲಾಗಿ ಅಟ್ಲೀಸ್ಟ್ ಸ್ವಲ್ಪನಾರ ಮೆಡಿಸಿನ್ಸ್ ತೊಗೊಳ್ಳಿ ಅಂತ ನಾವು ಹೇಳ್ತೀವಿ. ಇವಾಗ ಎಷ್ಟೊಂದು ಜನ ಹೇಳಾಗ್ಬಿಟ್ಟಿದೆ ಅಂದರೆ, ಜನೌಷಧಿಲಿ ಮೆಡಿಸಿನ್ಸ್ ತೊಗೊಂಡವ್ರು ಬಂದಿದ್ದಾರೆ ನಮ್ಮಲ್ಲಿ, ಒಂದು ತೋರಿಸಿದ್ದಾರೆ, ಸ್ವಲ್ಪ ಶುಗರ್ ಅಪ್ ಆ್ಯಂಡ್ ಡೌನ್ ಆಗಿದೆ. ಕೆಲವ್ರು ಕಂಟ್ರೋಲ್ ಇರುತ್ತೆ, ಕೆಲವ್ರಿಗೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಬಟ್ ಯಾರಲ್ಲಿ ಕಂಟ್ರೋಲ್ ಇರುತ್ತೆ, ಯಾರಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಅಂತ ಕಂಡುಹಿಡಿಯೋದು ತುಂಬಾ ಕಷ್ಟ. ಸೊ ಹಾಗಾಗಿ ಅಫೋರ್ಡ್ ಮಾಡೋಕ್ಕಾದರೆ ದಯವಿಟ್ಟು ನಾರ್ಮಲ್ ಮೆಡಿಕಲ್ ಸ್ಟೋರ್ಸಲ್ಲಿ ತೊಗೊಳ್ಳಿ, ಜನೌಷಧಿ ಬೇಡ ಅಂತ ಹೇಳ್ತೀವಿ. ಅಫೋರ್ಡೇ ಮಾಡೋಕ್ಕಾಗದೇ ಇದ್ದರೆ ಡೆಫಿನೆಟಾಗಿ ತೊಗೊಳ್ಳಿ ಜನೌಷಧಿಲಿ ಕೂಡ. ಬಟ್ ಆವಾಗ ಚೆಕ್ ಮಾಡಿ ನಿಮ್ಮ ಡಾಕ್ಟರ್ ಹತ್ರ ವಾಪಸ್ ಹೋಗಿ ನೀವು ಕೇಳ್ಕೊಬೇಕು, ಹಿಂಗಿದೆ ಏನು ಮಾಡಬೇಕು ಅಂತ. ಅದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟರ್ ಮೆಡಿಸಿನ್ಸ್ ತೊಗೊಳಕ್ಕೆ ಬಿಸಿನೀರಲ್ಲೇ ತೊಗೋಬೇಕಾ, ನಾರ್ಮಲ್ ತಣ್ಣೀರಲ್ಲಿ ತೊಗೊಬೋದಾ? ತುಂಬ ಕಾಮನ್ ಇದು, ಅದನ್ನು ಕೇಳ್ತಾರೆ, ಮಾಡ್ಬೋದಾ ಅಂತ. ನಾನು ಹೇಳೋದಿಷ್ಟೇ, ನೀವು ಬಿಸಿನೀರೇ ತೊಗೊಳ್ಳಿ, ತಣ್ಣೀರೇ ತೊಗೊಳ್ಳಿ, ಎರಡೂ ಒಂದೇ. ಅದರಲ್ಲಿಂದ ಏನು ಡಿಫ್ರೆನ್ಸ್ ಏನೂ ಆಗಲ್ಲ. ಬಟ್ ಮಾತ್ರೆ ಟೈಮಿಂಗ್ ಇಂಪಾರ್ಟೆಂಟ್. ಬಿಫೋರ್ ಫುಡ್ ಇದ್ದರೆ ಊಟಕ್ಕೆ ಮುಂಚೆ ಹೇಳಿದರೆ ಊಟಕ್ಕೆ ಮುಂಚೆ ತೊಗೊಳ್ಳಿ, ಊಟ ಆದಮೇಲೆ ಹೇಳಿದರೆ ಊಟ ಆದಮೇಲೆ ತೊಗೊಳ್ಳಿ. ಬಟ್ ಅದನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೇ ಫಾರ್ ಎಕ್ಸಾಂಪಲ್ ನಾನು ಏನೋ ಹಬ್ಬದೇನೋ ಮಿಸ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ಬೆಳಗ್ಗೆ ಮಿಸ್ ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಮಧ್ಯಾಹ್ನ ತೊಗೊಂಬಿಡ್ಬೋದಾ ಮಾತ್ರೆನ, ಮಧ್ಯಾಹ್ನವನ್ನು ತೊಗೊಂಡು ರಾತ್ರಿನೂ ತೊಗೊಬೋದಾ? ಆ ಥರ ದಯವಿಟ್ಟು ಮಾಡಬೇಡಿ. ಸಪೋಸ್ ಏನಾರ ಬೆಳಗ್ಗೆ ಡೋಸ್ ಮಿಸ್ ಮಾಡಿದರೆ ಮಧ್ಯಾಹ್ನ ಡೋಸ್ ದಯವಿಟ್ಟು ತೊಗೊಳಕ್ಕೆ ಹೋಗಬಾರ್ದು, ಮಧ್ಯಾಹ್ನ ತೊಗೊಳಕ್ಕೆ ಹೋಗಬಾರ್ದು. ಪ್ಲಸ್ ರಾತ್ರಿ ಡೋಸ್ ನಿಮ್ಗೆ ಏನಿರುತ್ತೆ ಮಾಮೂಲು ರಾತ್ರಿ ಡೋಸ್ ತೊಗೊಳ್ಳಿ. ಬಟ್ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ವಾಪಸ್ ಕರೆಕ್ಟಾಗಿ ಶುರು ಮಾಡ್ಕೊಳ್ಳಿ, ಅದನ್ನು ಮಿಸ್ ಮಾಡ್ದಂಗೆ ತೊಗೊಳ್ಳಿ. ಬೈ ಚಾನ್ಸ್ ಇವಾಗ ತಿಂಡಿ ಮುಂಚೆ ಹೇಳಿರ್ತಾರೆ, ಮರ್ತೋಗ್ಬಿಟ್ಟೆ ಡಾಕ್ಟ್ರೆ, ನಾನು ತಿಂಡಿ ಆಗ್ಬಿಟ್ಟಿದೆ, ನಾನು ತಿಂದ್ಬಿಟ್ಟಿದ್ದೀನಿ, ಇವಾಗ ತೊಗೊಬೋದು, ತೊಗೊಳೋದೇನು ತೊಂದರೆ ಇಲ್ಲ. ಬಟ್ ವಿತಿನ್ ಅರ್ಧ ಗಂಟೆ ಒಳಗೆ ಜ್ಞಾಪಕ ಬಂದರೆ ತೊಗೊಳ್ಳಿ. ಅರ್ಧ ಗಂಟೆ ಮೇಲಾಗಿ ಹೋಗಿದ್ರೆ ತಿಂದು ದಯವಿಟ್ಟು ತೊಗೊಳಕ್ಕೆ ಹೋಗಬಾರ್ದು, ಅದನ್ನು ಮಿಸ್ ಮಾಡ್ಕೊಳ್ಳಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಹೀಗೆ ಹಲವಾರು ಗೊಂದಲಗಳು ಇರುತ್ತೆ ಈ ಮೆಡಿಸಿನ್ಸ್ ಬಗ್ಗೆ. ಈ ಗೊಂದಲಗಳೆಲ್ಲ ನೀವು ಮನಸ್ಸಲ್ಲಿದ್ದರೆ ದಯವಿಟ್ಟು ನಿಮ್ಮ ಓಪನ್ ಆಗಿ ನಿಮ್ಮ ಡಾಕ್ಟರ್ ಹತ್ರ ಕೇಳಿ. ನೀವಾಗ ನಾನು ಮೋಸ್ಟ್ಲಿ ಕೆಲವುದೆಲ್ಲ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಡಯಾಬಿಟಿಸ್ ಮೆಡಿಸಿನ್ಸ್ನ ಹೆಂಗೆ ಹೇಳಿದಾರೋ ಹಾಗೆ ಕರೆಕ್ಟಾಗಿ ತಿನ್ನೋದ್ರಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಪ್ಲಸ್ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಮರಿಬೇಡಿ, ಇದನ್ನು ಮಿಸ್ ಮಾಡ್ದಂಗೆ ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡ್ತೀರಾ ಅಂತ ಅಂದ್ಕೊತ ನಾನು ಇನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು.